ಲೆಟ್ ಅಸ್ ಮೇಕ್ 100. ಸಿ ಲುಕ್ ಐ ಹ್ಯಾವ್ ಜಾಯಿಂಟ್ 10 ಸ್ಟ್ರೈಪ್ಸ್ ಟುಗೆದರ್. ಇಲ್ಲಿ ಏನು ಮಾಡಿದ್ದಾರೆ ಇಬ್ಬರು ಮಕ್ಕಳು 10 ಸ್ಟ್ರೈಪ್ಸ್ ಇರ್ತಕ್ಕಂಥ 10 ಒಟ್ಟು 10 ಜೋಡಿಸವ್ರೆ, 10 ಸ್ಟ್ರೈಪ್ಸ್. ಅವಾಗ ಏನಾಗುತ್ತೆ, ದೀಸ್ ಆರ್ ಮೇಡ್ ಅಪ್ ಆಫ್ ಟೋಟಲ್ 100 ಯೂನಿಟ್ಸ್. ಇವಾಗ ಏನಾಯಿತು, ಟೋಟಲ್ 100 ಆಗಿ ಕನ್ವರ್ಟ್ ಆಗಿದೆ, ಅಂದರೆ 100 ಬಿಡಿಗಳಾಗಿ ಮಾಡಲ್ಪಟ್ಟಿವೆ ಅಂತ ಹೇಳ್ತೇವೆ. ನೆಕ್ಸ್ಟ್ ಅದೇ ಥರ ಇಲ್ಲಿ ಒಟ್ಟು ಟೋಟಲ್ ಬಾಕ್ಸ್ 100 ಇರ್ತವೆ. ಇದರಲ್ಲಿ ಒಂದು ಲೈನಲ್ಲಿ 10, ಆ ಥರ ಎಷ್ಟು ಕಲರ್ ಸಪ್ರೇಟ್ ಇವೆ, 70 ಎಲ್ಲೋ ಇವೆ. 1 2 3 4 5 6 7 ಲೈನ್ಸ್ ಅದಾವೆ, ಅಂದರೆ 70 ಸ್ಟ್ರೈಪಸ್, 70 ಎಲ್ಲೋ ಯೂನಿಟ್ಸ್. ನೆಕ್ಸ್ಟ್ 30 ರೆಡ್ ಯೂನಿಟ್ಸ್. ನಾವು ಯಾವ ಥರ ಬೈತೀವಿ, 7 ಎಲ್ಲೋ 10 ಸ್ಟ್ರೈಪ್ಸ್ ಆ್ಯಂಡ್ 3 ರೆಡ್ 10 ಸ್ಟ್ರೈಪ್ಸ್. ದೆನ್ ಟೋಟಲ್ ಈಸ್ 100 ಯೂನಿಟ್ಸ್ ಆರ್ 10 ಸ್ಟ್ರೈಪ್ಸ್. ನಾವು 100 ಯೂನಿಟ್ಸ್ ಅಂತಾದರೂ ಹೇಳ್ಬೋದು, ಇಲ್ಲ 10 ಸ್ಟ್ರೈಪ್ಸ್ ಅಂತಾದರೂ ಹೇಳ್ಬೋದು. 10 ಸ್ಟ್ರೈಪ್ಸ್ ಅಂದರೆ 10 ಸ್ಟ್ರೈಪ್ಸ್ ಅಂತ. ಸರಿ, ಇಲ್ಲಿ 5 ಎಲ್ಲೋ ಅಂದರೆ 50 ಎಲ್ಲೋ ಯೂನಿಟ್ಸ್ ಅವೆ, 50 ಎಲ್ಲೋ ಯೂನಿಟ್ಸ್. ದೆನ್ 50 ರೆಡ್ ಯೂನಿಟ್ಸ್, ಅಂದರೆ 5 10ಗಳು, 5 ಎಲ್ಲೋ 10, ದೆನ್ 5 ರೆಡ್ 10 ಸ್ಟ್ರೈಪ್ಸ್. ಟೋಟಲ್ ಎಷ್ಟು, 100 ಯೂನಿಟ್ಸ್ ಅಥವಾ 10 ಸ್ಟ್ರೈಪ್ಸ್. Next here 40 yellow units and 60 red units, 4 yellow 10 stripes and 6 red 10 stripes. Total 100 units or 10 stripes. 10 stripes ಗಳು. Next 20 yellow unit and 80 red units. 2 yellow 10 stripes and 8 red 10 stripes. Total 100 units or 10 stripes ಅಥವಾ 10 ಪಟ್ಟಿಗಳು. ಲೆಟಸ್ ಮೇಕ್ 100. ಇಲ್ಲೊಂದು ಆಟವನ್ನು ಕೊಟ್ಟಿದ್ದಾರೆ, ಏನು, ಲೆಟಸ್ ಪ್ಲೇ ದಿಸ್ ಗೇಮ್ ಇನ್ ಗ್ರೂಪ್ಸ್ ಆಫ್ 5 or 6. One member will become the banker. Each team member will roll 2 dice together and take that many units from the bank. Whenever there are units that are equal to or more than 10, they will exchange the 10 units for a 10 stripes from the banker. Play the same and collect 10 stripes and put them to make a 100 unit grid. We can also use items like rajma, pebbles, chana, etc. as a unit. ಇಲ್ಲೇನು ಕೊಟ್ಟಿದ್ದಾರೆ, ಮಕ್ಕಳು ನೀವು ಆಟ ಆಡ್ಬೋದು. ಬ್ಯಾಂಕರ್ ಮತ್ತು ಪ್ಲೇಯರ್ ಆಗಿ 5-6 ಜನ ಗುಂಪುಗಳನ್ನು ನಾವು ಮಾಡಿಕೊಂಡು ಆಡ್ಬೋದಾಗಿದೆ. ಇದನ್ನು ದಾಳಗಳನ್ನು ನೋಡಿರ್ತಾರೆ ನೀವು, 2 ದಾಳಗಳನ್ನು ನಾವೇನು ಮಾಡಬೇಕಾಗುತ್ತೆ, ಒಟ್ಟಿಗೆ ಉಳಿಸ್ಬೇಕಾಗತ್ತೆ. ಒಟ್ಟಿಗೆ ಉಳಿಸಿದಾಗ ಆ 2 ದಾಳಗಳನ್ನು ನಾವು ಪ್ಲಸ್ ಮಾಡಿದಾಗ ಅದು 10ಕ್ಕಿಂತ ಜಾಸ್ತಿ ಇದ್ದರೆ 1 ಸ್ಟ್ರೈಪ್ ಕೊಡಬೇಕಾಗುತ್ತೆ. ಆ ಥರ ಆಟವನ್ನು ಕಂಟಿನ್ಯೂ ಮಾಡಿ 10 ಘಟ್ಟಗಳಾಗುವ ಅಷ್ಟು, ಅಂದರೆ 100 ಆಗುವಷ್ಟು ನಾವು ಇದು ಆಟವನ್ನು ಮಾಡಿ ಮಕ್ಕಳಿಗೆ ಈಸಿಯಾಗಿ ಅರ್ಥ ಆಗೋ ಥರ ಮಾಡ್ಬೋದು. ಇಲ್ಲಿ ಸ್ಟ್ರೈಪ್ಸ್ ಇರಲಿಲ್ಲ ಅಂತಂದರೆ ನಾವೇನು ಮಾಡ್ಬೋದು, ರಾಜ್ಮಾ, ಬೆನಚ್ಕಲ್ಲು ಅಥವಾ ಕಡಲೆ ಬೀಜ ಈ ಥರ ಅವುಗಳನ್ನು ಸಹಿತ ನಾವೇನು ಮಾಡ್ಬೋದು, ಯೂಸ್ ಮಾಡ್ಬೋದು. ಅಂದರೆ ಡೈಸ್ ಬೇಕು, ಡೈಸಿಂದ ನಾವೇನು ಮಾಡ್ಬೋದು, 10 ಸ್ಟ್ರೈಪ್ ಅಥವಾ ನಂಬರು, ಈಗ 1 ಡೈಸಲ್ಲಿ 3, 1 ಡೈಸಲ್ಲಿ 2 ಬಂತು ಅಂದ್ಕೊಂಡ್ರೆ ಆವಾಗ ಅದು 10 ಯೂನಿಟ್ಸ್ ಆಗಲ್ಲ. ಅದೇ 1 ಡೈಸಲ್ಲಿ 6, ಇನ್ನೊಂದು ಡೈಸಲ್ಲಿ 8 ಬಂದಿತ್ತು, ಆವಾಗ ಎಷ್ಟಾಯಿತು, ಟೋಟಲ್ 14 ಆಯಿತು. ಆವಾಗ ನಾವೇನು ಮಾಡಬೇಕಾಗತ್ತೆ, ಅದರಲ್ಲಿರ್ತಕ್ಕಂಥ ಒಂದು 10, ಅಂದರೆ 10 ಘಟಕ ಒಂದಿದೆ, ಅದನ್ನು ನಾವೇನು ಮಾಡಬೇಕಾಗತ್ತೆ, 1 ಸ್ಟ್ರೈಪನ್ನು ತಗೊಂಡು ಬ್ಯಾಂಕರ್ ನೀಡಬೇಕಾಗತ್ತೆ. ಈ ರೀತಿಯಾಗಿ ನಾವು ಆಟವನ್ನು ಆಡ್ಬೋದು. ಇಲ್ಲಿ ಕಾರ್ಡ್ಗಳ ಮೂಲಕ ಎನಿಸಬಹುದು, ಕಾರ್ಡು ಸಹಿತ ನಾವೇನು ಮಾಡ್ಬೋದು, ಯೂಸ್ ಮಾಡ್ಬೋದು. ಇಲ್ಲಿ ಕಪ್ಪೆ ಚಿಪ್ಪುಗಳನ್ನ ಎನಿಸುವ ಹೊಸ ವಿಧಾನ ನಾನು ನಿನಗೆ ಹೇಳಿದೆ. ಇಲ್ಲಿ ಏನು ಮಾಡಿರ್ತಾರೆ, 18, 19, 20, 21 ಇದು ಎನಿಸೋಷ್ಟೊತ್ತಿಗೆ ನಾವೇನು ಮಾಡಿಬಿಡ್ತೀವಿ, ಮರ್ತು ಹೋಗ್ತೀವಿ. ಮತ್ತೆ ಪುನಃ ಏನು ಮಾಡ್ತೀವಿ, 1 2 3 4 ಏನು ಮಾಡ್ತಾ ಇರ್ತೀವಿ, ಎನಿಸ್ತಾ ಇರ್ತೀವಿ. ಅದನ್ನು ನಾವೇನು ಮಾಡ್ಬೋದು, ಅದನ್ನು ಮರ್ತು ಹೋಗ್ತಾ ಇದ್ವಿ ಅಂತ ನಾವು ಮಾಡಿದಾಗ ಅದನ್ನು ಏನು ಮಾಡ್ತಾನೆ ಹುಡುಗ, ಲೆಟ್ ಮಿ ಟೆಲ್ ಯು ನ್ಯೂ ವೇ ಆಫ್ ಕೌಂಟಿಂಗ್ ದೀಸ್ ಶೆಲ್ಸ್. ಈ ಶೆಲ್ಸನ್ನು ನಾವು ಕೌಂಟಿಂಗ್ ಮಾಡೋದನ್ನು ನಂಬರ್ ಆರ್ಡ್ರಾಗಿ ನಾವು ಕೌಂಟ್ ಮಾಡೋದ್ರ ಬದಲಿಗೆ ಯಾವ ರೀತಿ ಕೌಂಟ್ ಮಾಡೋದು ಅನ್ನೋದನ್ನು ಇಲ್ಲಿ ಆ ಮಗು ಇಲ್ಲಿ ಮಾಡಿದೆ ನೋಡಿ. 10 ಕಪ್ಪೆ ಚಿಪ್ಪುಗಳನ್ನು ಒಂದೊಂದು ಗುಂಪಲ್ಲಿ ಸೇರಿಸಿದೆ. 10 ಕಪ್ಪೆ ಚಿಪ್ಪುಗಳನ್ನು ಒಂದು ಗುಂಪು,
ನೆಕ್ಸ್ಟ್ ಇನ್ನೊಂದು ಕಪ್ಪೆ ಚಿಪ್ಪಲ್ಲಿ ಒಟ್ಟು ಗುಂಪಲ್ಲಿ 10, ಇನ್ನೊಂದು ಗುಂಪಲ್ಲಿ 10, ಒಟ್ಟು 35. ಮೇಲೆ ಎಷ್ಟು ಉಳಿತವೆ ಅದಕ್ಕೆ 1. ಅದಕ್ಕೆ ಏನು ಮಾಡಿದೆ, ಅದು ಗ್ರೀನ್ ಕಲರ್ ಕಾರ್ಡನ್ನು ಇಟ್ಟಿದ್ದೀನಿ. ಅಂದರೆ 10 ಗುಂಪಿಗೆ ಟ್ರಯಾಂಗಲ್ ಶೇಪ್ ಇರ್ತಕ್ಕಂಥ ಕಾರ್ಡು, ಬಿಡಿಗಳಿಗೆ ಅಥವಾ ಯೂನಿಟ್ಸ್ಗಳಿಗೆ ಅಂತ ಹೇಳ್ತೀವಿ ನಾವು ಸರ್ಕಲ್ ಅನ್ನು ಇಟ್ಟಿದ್ದೀವಿ. ಅಂದರೆ ಎಷ್ಟು ಆಯ್ತು ಇಲ್ಲಿ ಒಟ್ಟು ಟೋಟಲ್ಲು 10, 10, 10, 3 10s ಅಂದರೆ 30. ನೆಕ್ಸ್ಟ್ 31. ಒಟ್ಟು ಕಪ್ಪೆ ಚಿಪ್ಪುಗಳು ಎಷ್ಟಾಯಿತು 31. ಈ ರೀತಿ ನಾವು ಎಣಿಸಿ ಹೇಳ್ಬೋದು. ನೆಕ್ಸ್ಟ್ ಮುಂದಿನ ಕಂಪ್ಲೀಟ್ ದ ಫಾಲೋವಿಂಗ್. 1 2 3 10s ಇದ್ದಾವೆ, 1 ಇದೆ. ಇದನ್ನು ಯಾವ ರೀತಿ ಬರಿಬೋದು ನಾವು? 3 10s ಮೀನ್ಸ್ 30 + 1. ಇಲ್ಲಿ 10 ಪ್ಲೇಸಲ್ಲಿ 3, ಆಮೇಲೆ 1s ಪ್ಲೇಸಲ್ಲಿ 1. ದೆನ್ ನಾವು ಆ ಎಕ್ಸಾಂಪಲ್ ನೋಡ್ಕೊಂಡು ನಾವಿಲ್ಲಿ ಕೆಳಗಡೆ ಇರ್ತಕ್ಕಂಥದ್ದನ್ನು ಬರಿಬೇಕಾಗತ್ತೆ. ಸೊ ದೇರ್ ಆರ್ ಟೋಟಲ್ ಆಫ್ 31 ಶೆಲ್ಸ್. 31 ಕಪ್ಪೆ ಚಿಪ್ಸ್ ಇದ್ದಾವೆ. ಅಂದರೆ ಇಲ್ಲಿ ಟ್ರಯಾಂಗಲ್ 3 ಇದ್ದಾವೆ, 3 10s. ನೆಕ್ಸ್ಟು 2 1s ಅಂದರೆ 2 ಬಿಡಿಗಳು. ಅಲ್ಲಿ 30 + 2, 10 ಪ್ಲೇಸಲ್ಲಿ 3, 1s ಪ್ಲೇಸಲ್ಲಿ 2. ನೆಕ್ಸ್ಟು ಇಲ್ಲಿ 5 ಟ್ರಯಾಂಗಲ್ಸ್ ಇರೋದ್ರಿಂದ 5 10s ಇದ್ದಾವೆ. ಅಂದರೆ ಒಂದು ಟ್ರಯಾಂಗಲ್ಗೆ 10 ಅಂತ. 5 10s, 3 1s, 50 + 3, 10s place in 5, 1s place in 3. Next 2 8, 20 + 8, 28. ನೆಕ್ಸ್ಟ್ ಅದನ್ನು ನಾವೇನು ಮಾಡಬೇಕಾಗುತ್ತೆ, ಇಲ್ಲಿ ಡ್ರಾ 10s and 1s ಕಾರ್ಡ್ಸ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಇಲ್ಲಿ ಅವರು ಕೊಟ್ಟಿರ್ತಾರೆ ಸಂಖ್ಯೆಗಳನ್ನು, ನಾವೇನು ಮಾಡಬೇಕಾಗುತ್ತೆ ಇಲ್ಲಿ ಫಿಲ್ ಮಾಡಬೇಕು. ಇಲ್ಲಿ 90 ಇದೆ. 90 ಮೀನ್ಸ್ 9 ಟ್ರಯಾಂಗಲ್ಸ್ ಬರಬೇಕಾಗತ್ತೆ. 1 2 3 4 5 6 7 8 9 ಟ್ರಯಾಂಗಲ್ಸ್. ದೆನ್ 3 1s, 1 2 3, 90 + 3 93, 9 10s 3 1s. ಅದೇ ಥರ ಇಲ್ಲಿ 75 ಇದೆ. ಹಾಗಾಗಿ 7 ಟ್ರಯಾಂಗಲ್ಸ್ ಮೀನ್ಸ್ 7 10s. 1s ಎಷ್ಟು 5 1s ಮೀನ್ಸ್ 70 + 5 75. ಇಲ್ಲಿ 2 10s, ದೆನ್ 9 1s, 9 ಸರ್ಕಲ್ ಹಾಕಬೇಕಾಗುತ್ತೆ. 20 + 9 29. ನೆಕ್ಸ್ಟ್ ಬಂದುಬಿಟ್ಟು ಮೇಕ್ ನಂಬರ್ಸ್, ಸಂಖ್ಯೆಗಳನ್ನು ರಚಿಸಿ. ನಾವೇನು ಮಾಡ್ಬೇಕು, ಚಿಲ್ಡ್ರನ್ಸ್ ಕ್ಯಾನ್ ಮೇಕ್ ನಂಬರ್ಸ್ ಯೂಸಿಂಗ್ ಡಿಫ್ರೆಂಟ್ ನಂಬರ್ ಕಾರ್ಡ್ಸ್ ಐದರ್ ಆಫ್ 10s or 1s. ದ ಟೀಚರ್ ಕಾಲ್ಸ್ ಔಟ್ ಅ ನಂಬರ್, ಸೇ 52. ದ ಚಿಲ್ಡ್ರನ್ ವಿಲ್ with numbers card 50 and 2 will come together and form the number 52 as shown below. The game continues for other numbers such as 27. ಇಲ್ಲಿ ನಾವು ನಂಬರ್ ಕಾರ್ಡ್ಗಳನ್ನ ಯೂಸ್ ಮಾಡ್ಕೋಬೋದು. ನಂಬರ್ ಕಾರ್ಡ್ಗಳನ್ನ ಯೂಸ್ ಮಾಡಿ ನಾವೇನು ಮಾಡಬೇಕಾಗತ್ತೆ, 10 20 30 40 ನಾವೊಂದು ನಂಬರ್ ಹೇಳಿದಾಗ ಆ ಮಗು 10 50ವರೆಗೂ ಏನು ಮಾಡಬೇಕಾಗತ್ತೆ, 10 ಇರ್ತಕ್ಕಂಥ ಕಾರ್ಡ್ಗಳನ್ನ 50 ಆದರೆ ಎತ್ಕೋಬೋದು. ಇಲ್ಲ ಡೈರೆಕ್ಟಾಗಿ 50 ನಂಬರ್ದೇ ಇತ್ತು ಅಂದರೆ 50 ಎತ್ಕೊಂಡು ಮೇಲೆ 2 ಇರ್ತಕ್ಕಂಥ ನಂಬರನ್ನು ಎತ್ಕೋಬೇಕಾಗತ್ತೆ. ಆವಾಗ ಏನಾಗುತ್ತದು ನಂಬರು 52 ಅಂತ ನಂಬರ್ ಅದು ಮಾಡಬೇಕಾಗತ್ತೆ. ಅದೇ ಥರ ಇಲ್ಲಿ 27 ಈ ನಂಬರನ್ನು ನಾವೇನು ಮಾಡ್ಬೋದು, ಜಾಸ್ತಿ ಮಕ್ಕಳಿಗೆ ಹೇಳ್ಕೊಂಡು ನಂಬರನ್ನು ಹೆಚ್ಚಿಗೆ ನಂಬರ್ಗಳನ್ನ ಹೇಳಿ ಕಂಟಿನ್ಯೂ ಮಾಡ್ಬೋದು. ನೆಕ್ಸ್ಟು ಸೂರಜ್ ಪ್ಲೀಸ್ ಟೇಕ್ ಔಟ್ ಟ್ರೇಸ್ ಟು ಅರೇಂಜ್ ದೀಸ್ 43 ಆರೆಂಜಸ್. ಅಮ್ಮ ಹೇಳ್ತಾರೆ ಈಗಲಿರ್ತಕ್ಕಂಥ ಆರೆಂಜನ್ನು ನಾವೇನು ಮಾಡೋಣ, ಟ್ರೇಯಲ್ಲಿ ಜೋಡಿಸು ಅಂತ ಹೇಳಿದಾಗ ಮಗು ಏನು ಹೇಳುತ್ತೆ, ಐ ಥಿಂಕ್ ಐ ವಿಲ್ ನೀಡ್ 3 ಟ್ರೇಸ್ ಟು ಅರೇಂಜ್ ದೆಮ್. ನಾನು 3 ಟ್ರೇಗಳು ಸಾಕು ಅನಿಸುತ್ತೆ ಅಮ್ಮ, ನಾನು 3 ಟ್ರೇಗಳಲ್ಲಿ ಇದನ್ನ ಜೋಡಿಸ್ತೀನಿ ಅಂತ ಮಾಡುತ್ತೆ. ಆವಾಗ ಲಾಟ್ ಆಫ್ ಆರೆಂಜಸ್ ಆರ್ ಲೆಫ್ಟ್. ಭಾಳಷ್ಟು ಕಿತ್ತಳೆಗಳು ಉಳಿದಿವೆ. 3 ಟ್ರೇಯಲ್ಲಿ ಹಾಕಿದಾಗ ಒಂದೊಂದು ಟ್ರೇಯಲ್ಲಿ 10 ಹಾಕಿದೆ ಮಗು. 3 ಟ್ರೇಲು ಹಾಕಿದಾಗ ಇನ್ನೂ ಇಷ್ಟು ಕಿತ್ತಳೆಗಳು ಉಳಿತವೆ. ಎಷ್ಟು ಉಳಿದು ಒಟ್ಟು 1 2 3 4 5 6 7 8 9 10 11 12 13 ಏನಾಯಿತು ಉಳೀತು ಆರೆಂಜಸ್. ಆವಾಗ ಐ ಥಿಂಕ್ ಯು ನೀಡ್ ಮೋರ್ ಟ್ರೇಸ್. ಅಮ್ಮ ಹೇಳ್ತಾರೆ ನಿಂಗೆ ಇನ್ನೂ ಟ್ರೇಸ್ ಬೇಕನ್ಸುತ್ತೆ ಅಂತ. ಆವಾಗ ಎಸ್ ಐ ನೀಡೆಡ್ 4 ಟ್ರೇಸ್ ಆಫ್ 10 ಆರೆಂಜಸ್ ಈಚ್ ಟು ಪುಟ್ 46 ಆರೆಂಜಸ್ 40 ಆರೆಂಜಸ್ ಬಟ್ 3 ಆರೆಂಜಸ್ ಆರ್ ಸ್ಟಿಲ್ ಲೆಫ್ಟ್. ಅಂದರೆ 40 ಆರೆಂಜಸ್ಸು ನಾವೇನು ಮಾಡ್ಬೋದು, 4 ಟ್ರೇಲಿ ಹಾಕ್ಬೋದು. ಸ್ಟಿಲ್ ಎಷ್ಟು 3 ಏನಾಗುತ್ತೆ ಆರೆಂಜಸ್ ಉಳಿಯುತ್ತೆ. ಕ್ಯಾನ್ ಯು ನೌ ಟೆಲ್ ವಿಚ್ ಆರ್ ಮೋರ್ ಇನ್ ನಂಬರ್. ಇವಾಗ ಹೇಳ್ತೀರಿ ಯಾವ ನಂಬರ್ ಜಾಸ್ತಿ ಇದೆ ಅಂತ, 43 or 34. 43 orange will be more in number as there are 4 10s in it, while in 34 there are only 3 10s. 43 ಮತ್ತು 34 ಅಲ್ಲಿ ಯಾವ ನಂಬರ್ ದೊಡ್ಡದು ಅಂದರೆ 43, ಬಿಕಾಸ್ 10 ಪ್ಲೇಸಲ್ಲಿ ನಂಬರ್ ಯಾವ್ದು ದೊಡ್ಡದಿದೆ 4. ದಟ್ಸ್ ವೈ 43 is a big number. Which is less, 27 oranges or 72 oranges. Why ಲೆಸ್ ಯಾವುದು ಅಂದರೆ 27 ಆರೆಂಜಸ್. ಯಾಕಂದರೆ
72 ನಂಬರೇ ಚೇಂಜ್ ಆಗುತ್ತೆ, ಆದರೆ ನಂಬರ್ ಸೇಮ್ ಇದ್ದರೂ ಪ್ಲೇಸ್ ಏನಾಗಿದೆ, ಪ್ಲೇಸ್ ನೋಡ್ಕೋಬೇಕಾಗುತ್ತೆ. ಇದು ಒನ್ಸ್ ಪ್ಲೇಸಲ್ಲಿ ಎಷ್ಟಿದೆ, 10 ಪ್ಲೇಸಲ್ಲಿ ಎಷ್ಟಿದೆ. ಒನ್ಸ್ ಪ್ಲೇಸಲ್ಲಿ ಜಾಸ್ತಿ ಇದ್ದರೂ ಸಹಿತ ನಾವು 10 ಪ್ಲೇಸಲ್ಲಿ ನೋಡಬೇಕಾಗತ್ತೆ. ಇಲ್ಲಿ 7 ಇದೆ, ಇಲ್ಲಿ 2 ಇದೆ, ಹಾಗಾಗಿ 27 ಈಸ್ ಅ ಲೆಸ್ ಆರೆಂಜಸ್, 72 ಈಸ್ ಅ ಮೋರ್ ಆರೆಂಜಸ್ ಅಂತ ನಾವು ಹೇಳಬೇಕಾಗುತ್ತೆ ಪ್ಲೇಸ್ ವ್ಯಾಲ್ಯೂ ಮೇಲೆ. ನೆಕ್ಸ್ಟ್ ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಮೋರ್ ಆರ್ ಲೆಸ್. 67 chikkus are less than 76 chikkus. 53 shells are more than 35 shells. What about 43 oranges and 47 oranges? Which is more? 43, 47. ಇದರಲ್ಲಿ ಯಾವುದು ಜಾಸ್ತಿ? 47 oranges are more than 43 oranges. ಇನ್ ಬೋತ್ 43 ಆ್ಯಂಡ್ 47 ಆರ್ ಸೇಮ್ ಇದೆ. 10th ಪ್ಲೇಸಲ್ಲಿ ನಾವೇನು ಹೇಳಿದ್ವಿ, ಯಾವ್ದು ನೋಡ್ಕೋಬೇಕು, 10th ಪ್ಲೇಸಲ್ಲಿ ಯಾವ ಜಾಸ್ತಿ ನಂಬರ್ ಇರುತ್ತೆ ಅದು ದೊಡ್ಡ ಸಂಖ್ಯೆ ಅಂತ. ಆದರೆ ಇಲ್ಲೇನಾಗುತ್ತೆ, 4 ಏನಾಗುತ್ತೆ, ಎರಡು ಸೇಮ್ ಇದ್ದಾಗ ನಾವೇನು ಮಾಡಬೇಕಾಗುತ್ತೆ, ಒನ್ಸ್ ಪ್ಲೇಸಲ್ಲಿ ಯಾವ್ದು ಜಾಸ್ತಿ ನಂಬರ್ ಇರುತ್ತಲ್ಲ ಅದು ಏನಾಗುತ್ತೆ, ದೊಡ್ಡ ನಂಬರ್ ಆಗುತ್ತೆ. ಈ ರೀತಿ 47 ಈಸ್ ಅ ಆರೆಂಜಸ್ ಆರ್ ಮೋರ್ ದೆನ್ 43 ಆರೆಂಜಸ್. ನೆಕ್ಸ್ಟ್ ಇಯರ್ ಈಸ್ 29 ಈಸ್ ಅ ಮೋರ್ ದೆನ್ 20. ಫಾರ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ. ನೆಕ್ಸ್ಟು ಬಿ, ಇಲ್ಲಿ ನಂಬರ್ ಬರಬೇಕಾಗುತ್ತೆ. ಈ ಡ್ಯಾಶ್ ಈಸ್ ಲೆಸ್ ದ್ಯಾನ್ 41. 41ಕ್ಕಿಂತ ಕಮ್ಮಿ ಇರ್ತಕ್ಕಂಥ ಒಂದು ನಂಬರನ್ನು ಬರಿಬೋದು. ಅದು ಯಾವುದಾದ್ರೂ ಸರಿ, ಏನು ಮಾಡಬೇಕಾಗತ್ತೆ, ನಂಬರು ಮಕ್ಕಳದ್ದು ಡಿಫ್ರೆಂಟಾಗಿ ಯಾವ 26 ಬರೆದಿದ್ದೀನಿ ಇಲ್ಲಿ, ಬೇರೆ ಆದರೂ ಹೇಳ್ಬೋದು, 33 ಹೇಳ್ಬೋದು, 34 ಈ ಥರ. ನೆಕ್ಸ್ಟು 71 ಈಸ್ ಲೆಸ್ ದ್ಯಾನ್ 76. ಇದು ಸಹಿತ ಡಿಫ್ರೆನ್ಸ್ ಆಗ್ಬೋದು ನಂಬರು. 76ಕ್ಕಿಂತ ಕಡಿಮೆ ಇರ್ತಕ್ಕಂಥ ನಂಬರ್ ಯಾವುದಾದ್ರೂ ಇರ್ಬೋದು. 49 ಈಸ್ ಮೋರ್ ದ್ಯಾನ್ 35. 35ಕ್ಕಿಂತ 49 ಮೋರ್ ದೆನ್ 35. ನೆಕ್ಸ್ಟ್ ಬರ್ತಕ್ಕಂಥದ್ದು 25 ಈಸ್ ಲೆಸ್ ದೆನ್. ಇಲ್ಲಿ ಬರ್ತಕ್ಕಂಥದ್ದು ನಂಬರ್ ಯಾವುದಾದ್ರೂ ಬರಿಬೋದು ನಾವು. 25ಕ್ಕಿಂತ ಹೆಚ್ಚಿರ್ತಕ್ಕಂಥ ನಂಬರನ್ನು ಯಾವುದಾದ್ರೂ ಬರಿಬೋದು ನಾವು. ನಾನು ಬರೆದಿರ್ತಕ್ಕಂಥದ್ದು 34. ಮಕ್ಕಳು 25ಇಂದ 100 ಒಳಗಡೆ ಯಾವುದಾದ್ರೂ ನಂಬರನ್ನು ಬರಿಬೋದಾಗುತ್ತೆ. ನೆಕ್ಸ್ಟು ಡ್ಯಾಶ್ ಈಸ್ ಲೆಸ್ ದ್ಯಾನ್ 2. ಇಲ್ಲಿ 2ಕ್ಕಿಂತ ಚಿಕ್ಕದಿರ್ತಕ್ಕಂಥದ್ದು ಒಂದೇ ಒಂದು ನಂಬರು, ದಟ್ ಈಸ್ 1 ಈಸ್ ಲೆಸ್ ದ್ಯಾನ್ 2. ನೆಕ್ಸ್ಟ್ 36 ಈಸ್ ಮೋರ್ ದ್ಯಾನ್ 40. ನಾನು ಬರೆದಿರ್ತಕ್ಕಂಥದ್ದು 40 ಆದರೆ ಮಕ್ಕಳು ಯಾವುದಾದ್ರೂ ನೀವು ಬರಿಬೋದು, ಅಂದರೆ 36ಕ್ಕಿಂತ ಜಾಸ್ತಿ ಆಗಿರುತ್ತೆ ನಂಬರ್, ಅದು ಯಾವುದಾದ್ರೂ ಬರೀದು. ನೆಕ್ಸ್ಟು ಇಲ್ಲಿ ಎರಡು ಸಹಿತ ಬ್ಲ್ಯಾಂಕ್ಸ್ ಕೊಟ್ಟಿರ್ತಾರೆ. ನಾವು ಒಂದು ಅಂಕೆಯನ್ನು ಹೆಚ್ಚು ಸಂಖ್ಯೆ ಇರ್ತಕ್ಕಂಥ ಅಂಕೆನ ಇಲ್ಲಿ ಬರೆದು ಅದಕ್ಕಿಂತ ಚಿಕ್ಕದಾಗಿರ್ತಕ್ಕಂಥ ಸಂಖ್ಯೆಯನ್ನು ಇಲ್ಲಿ ಬರೀಬೇಕಾಗತ್ತೆ. 56 ಈಸ್ ಮೋರ್ ದ್ಯಾನ್ 50 ಆ ಥರ. ನೆಕ್ಸ್ಟು ಲೆಟ್ ಅಸ್ ಪ್ಲೇ ಫ್ಲ್ಯಾಶ್ ಕಾರ್ಡ್ ಗೇಮ್. ಮೇಕ್ ಫ್ಲ್ಯಾಶ್ ಕಾರ್ಡ್ಸ್ ಆಫ್ ನಂಬರ್ಸ್ ಫ್ರಮ್ 0 to 9. ಮೇಕ್ ದ ಡಿಸೈರ್ಡ್ ನಂಬರ್ ಅಕಾರ್ಡಿಂಗ್ ಟು ದ ರೂಲ್ಸ್ ಗಿವನ್ ಬಿಲೋ ಬೈ ಪ್ಲೇಸಿಂಗ್ ದೀಸ್ ಕಾರ್ಡ್ಸ್ ಅಪ್ರೋಪ್ರಿಯೇಟ್ಲಿ ಅಟ್ 10 and 1's ಪ್ಲೇಸ್. ಇಲ್ಲಿರ್ತಕ್ಕಂಥ ಒಂದು ಫ್ಲ್ಯಾಶ್ ಕಾರ್ಡ್ 0 to 9 ಫ್ಲ್ಯಾಶ್ ಕಾರ್ಡ್ಸನ್ನು ಮಾಡಿ ಯಾವುದಾದ್ರೂ ಹೇಳಿರ್ತಕ್ಕಂಥ ಕೆಲವೊಂದಿಷ್ಟು ನೀಡಿರ್ತಕ್ಕಂಥ ನೇಮ್ಗಳ ಪ್ರಕಾರ ಏನು ಮಾಡಬೇಕಾಗತ್ತೆ, ಕಾರ್ಡ್ಗಳಲ್ಲಿ 10 ಮತ್ತು ಬಿಡಿ ಸ್ಥಾನಗಳನ್ನು ಅವ್ರೇನು ಮಾಡಬೇಕಾಗತ್ತೆ, ಸಂಖ್ಯೆಗಳನ್ನು ಇಟ್ಟು ಅದು ಸಂಖ್ಯೆಯನ್ನು ಅವರು ಹೇಳಬೇಕಾಗತ್ತೆ. ಹಿಯರ್ ಅ ನಂಬರ್ ಗ್ರೇಟರ್ ದ್ಯಾನ್ 50. ಅ ನಂಬರ್ ಗ್ರೇಟರ್ ದ್ಯಾನ್ 50 ಯಾವುದಾದ್ರೂ ಇರ್ಬೋದು. 50ಕ್ಕಿಂತ ಹೆಚ್ಚಿರ್ತಕ್ಕಂಥ ಒಂದು ಸಂಖ್ಯೆಯನ್ನು ಬರೀಬೇಕಾಗತ್ತೆ, ದಟ್ ಈಸ್ 75. ಅ ನಂಬರ್ ಲೆಸ್ ದ್ಯಾನ್ 30. ನಂಬರ್ ಲೆಸ್ ದ್ಯಾನ್ 30, 30ಕ್ಕಿಂತ ಚಿಕ್ಕದಿರ್ತಕ್ಕಂಥದ್ದು. ಐ ರೋಟ್ ಹಿಯರ್ 25. ಅ ನಂಬರ್ ಬಿಟ್ವೀನ್ 47 and 59. 47 ಮತ್ತು 59 ಒಳಗಡೆ ಇರ್ತಕ್ಕಂಥ ನಂಬರ್ ಯಾವುದಾದ್ರೂ ಬರಿಬೋದು. ಹಿಯರ್ ದೇ ಆರ್ ಗಿವನ್ 57 tens, 5 tens, 7 ones. Next, which is the smallest 2-digit number you can make? ಸ್ಮಾಲೆಸ್ಟ್ 2-digit ನಂಬರ್ ಅಂದರೆ ನಾವೀಗ 1 to 100 ಚಾರ್ಟ್ ಇರುತ್ತಲ್ಲ, ಆ ಚಾರ್ಟನ್ನು ತೋರಿಸುವಾಗ ಅಲ್ಲಿ ನಂಬರ್ ಸಂಖ್ಯೆಗಳನ್ನು ಮಕ್ಕಳು ಕೌಂಟ್ ಮಾಡ್ತಾ ಹೋದಂಗೆ ಕೊನೆ 2 ಅಂಕಿ ಸಂಖ್ಯೆಗಳು ಎಲ್ಲಿ ಬರುತ್ತೆ ಅನ್ನೋದನ್ನು ಮಕ್ಕಳು ಫೈಂಡ್ ಔಟ್ ಮಾಡ್ತಾರೆ. ಆವಾಗ ನಾವು ಏನು ಹೇಳ್ಕೊಡ್ಬೋದು, ಚಿಕ್ಕ ಸಂಖ್ಯೆ 2-digit ನಂಬರ್ ಯಾವುದು, 10 ಅಂತ ಮಕ್ಕಳಿಗೆ ತಿಳಿಸ್ಕೊಡ್ಬೋದು. ನೆಕ್ಸ್ಟ್, which is the largest 2-digit number you can make? Why do you think that the number you made is the largest? Which is the largest 2-digit number? 99. ಅದು ಯಾಕೆ ನಾವು 99 ಯಾಕೆ ದೊಡ್ಡದು ಅಂತ ಅನ್ಕೋತೀವಿ ಅಂದರೆ, ನೋ 2-digit ನಂಬರ್ ಆಫ್ಟರ್ 99. 99 ಆದ ತಕ್ಷಣ 3-digit ನಂಬರ್ ಬರುತ್ತೆ, ದಟ್ ಈಸ್ 100. ಹಾಗಾಗಿ 99 ಈಸ್ ದ ಲಾರ್ಜೆಸ್ಟ್ 2-digit ನಂಬರ್. ನೆಕ್ಸ್ಟ್, ಚೂಸ್ ಎನಿ 2 ಫ್ಲ್ಯಾಶ್ ಕಾರ್ಡ್ಸ್ ಆ್ಯಂಡ್ ಮೇಕ್
a 2-digit number. Now swap these flashcards to get another number and find out whether it is bigger or smaller than the previous number. How will you get the largest number using same digit? ಇಲ್ಲಿ ಇರ್ತಕ್ಕಂಥ ಒಂದು ಫ್ಲ್ಯಾಶ್ ಕಾರ್ಡ್ ಇರ್ತಕ್ಕಂಥ 2-digit ನಂಬರನ್ನು ನಾವು ತೊಗೋಬೋದಾಗುತ್ತೆ, ಅಥವಾ ಸಪ್ರೇಟ್ ಆಗಿರ್ತಕ್ಕಂಥ ಒಂದು ನಂಬರ್ ಇರ್ತಕ್ಕಂಥ ಕಾರ್ಡನ್ನು ಎತ್ಕೊಂಡು ಅದನ್ನು ನಾವೇನು ಮಾಡಬೇಕಾಗುತ್ತೆ, ಮಕ್ಕಳಿಗೆ ಆ ನಂಬರನ್ನು ಸೇಮ್ ಡಿಜಿಟ್ ನಂಬರನ್ನು ಅದ್ಲು ಬದಲು ಮಾಡಿ ನಾವು ಯಾವ ನಂಬರನ್ನು ಪಡ್ಕೋಬೋದು ಅನ್ನೋದನ್ನು ಮಕ್ಕಳಿಗೆ ತಿಳಿಸ್ಕೊಡೋದಾಗುತ್ತೆ. ಇಲ್ಲಿ ನೋಡಿರಿ, ಫಾರ್ ಎಕ್ಸಾಂಪಲ್ ಅವ್ರು ಕೊಟ್ಟಿದ್ದಾರೆ, ಫ್ಲ್ಯಾಶ್ ಕಾರ್ಡ್ 3 ಫ್ಲ್ಯಾಶ್ ಕಾರ್ಡ್ ಒಂದು 5 ಫ್ಲ್ಯಾಶ್ ಕಾರ್ಡ್ 2 ಇರೋದ್ರು, ಅದನ್ನು ಒಂದು 3 ಪ್ಲೇಸ್ ಅಂದರೆ 10th ಪ್ಲೇಸ್ ಅಂದರೆ ಒಂದು 3 ಇಟ್ಟಿದ್ದಾರೆ, 1st ಪ್ಲೇಸಲ್ಲಿ 5 ಅಂದರೆ ದಿಸ್ 35 ಆಯಿತು. ಇದನ್ನು ನಾವು ಅದ್ಲು ಬದಲು ಮಾಡಿ 5 ಫಸ್ಟು 3 ಇದಾಯಿತು ಅಂದರೆ ಅದೇನಾಗುತ್ತೆ 53 ಆಗುತ್ತೆ. 5 10th ಪ್ಲೇಸಲ್ಲಿ 10th ಪ್ಲೇಸಲ್ಲಿ ಬರುತ್ತೆ, 3 1st ಪ್ಲೇಸಲ್ಲಿ ಬರುತ್ತೆ, ದಟ್ ಈಸ್ 53. ನೆಕ್ಸ್ಟು ಸೇಮ್ ಯಾವುದಾದ್ರೂ ಫ್ಲ್ಯಾಶ್ ಕಾರ್ಡ್ನವನ್ನ ನಾವು ಮಾಡಿ ಇಲ್ಲಿ ಮಕ್ಕಳಿಗೆ ಹೇಳ್ಕೊಡ್ಬೋದು. ಫಾರ್ ಎಕ್ಸಾಂಪಲ್ 29 ಹಿಯರ್ ಇಸ್ 92, 73 37, 84 48 ಈ ರೀತಿ. ನೆಕ್ಸ್ಟ್ ಮಾರ್ಕ್ ಬೈ ಪಾಸಿಂಗ್ ದ ಪಾತ್. From the largest number, try to reach the smallest one in decreasing order by passing through each and every number at least once. ಇಲ್ಲೇನು ಕೊಟ್ಟಿದ್ದಾರೆ ಅವರು, ಫ್ರಮ್ ದ ಲಾರ್ಜೆಸ್ಟ್ ನಂಬರ್ ಅಂದರೆ ನಾವೇನಂತ ಹೇಳ್ತೀವಿ, ಡಿಕ್ರೀಸಿಂಗ್ ಆರ್ಡ್ರನ್ನು ನಾವೇನು ಮಾಡಬೇಕಾಗತ್ತೆ, ಇಲ್ಲಿ ಬರಿಬೇಕಾಗತ್ತೆ. ಡಿಕ್ರೀಸಿಂಗ್ ಆರ್ಡ್ರ್ ಬರೆಯುವಾಗ ಫಸ್ಟ್ ನಾವೇನು ತೊಗೊತೀವಿ, ಲಾರ್ಜ್ ನಂಬರ್ನ ತೊಗೊತೀವಿ. ಹಾಗಾಗಿ ಹಿಯರ್ ಈಸ್ 92 ಈಸ್ ಅ ಲಾರ್ಜ್ ನಂಬರ್. 92, 73, 65, 53, 32, 20. ನೆಕ್ಸ್ಟ್ ಇದು ಕಾಲಮಲ್ಲಿ ಹೇಳ್ಬೇಕು ಅಂದರೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಲಾರ್ಜೆಸ್ಟ್ ನಂಬರ್ ಯಾವುದು, 91, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. 91, 76, 53, 34, 23, 19, ದೆನ್ 14, ದೆನ್ 11 ಈ ರೀತಿಯಾಗಿ. ಇಲ್ಲಿ ಯಾವುದು ಲಾರ್ಜೆಸ್ಟ್ ನಂಬರ್ ಯಾವುದು ಇದರಲ್ಲಿ ಅಂತಂದರೆ 86 ಇಂದ ಸ್ಟಾರ್ಟ್ ಆಗಿ 86, 75, 63, ಆ್ಯಂಡ್ ದೆನ್ 58, 51, 43, 34, ದೆನ್ 29 ಈ ರೀತಿಯಾಗಿ. ಪ್ಲೇ ವಿತ್ ನಂಬರ್ಸ್, ಸಂಖ್ಯೆಗಳೊಂದಿಗೆ ಆಡಿ. ಹೂ ಆಮ್ ಐ, ರಿಡಲ್ ಥರ, ಇದು ಒಂದು ಮ್ಯಾಥ್ಸ್ ರಿಡಲ್ ಥರ. ಐ ಆಮ್ ದ ಲಾರ್ಜೆಸ್ಟ್ 2-digit ನಂಬರ್, ದಟ್ ಈಸ್ 99. ಐ ಆಮ್ ದ ಲಾರ್ಜೆಸ್ಟ್ 2-digit ನಂಬರ್ ವೇರ್ ನೋ ಡಿಜಿಟ್ ಈಸ್ ರಿಪೀಟೆಡ್. ನಾನು ಲಾರ್ಜೆಸ್ಟ್ 2-digit ನಂಬರ್ ಇದ್ದೀನಿ, ಆದರೆ ನನ್ನ ನಂಬರ್ ಏನಾಗಿಲ್ಲ, ರಿಪೀಟ್ ಆಗಿಲ್ಲ. ಹಿಯರ್ 99 ಈಸ್ ಅ ಲಾರ್ಜೆಸ್ಟ್ ನಂಬರ್, ಬಟ್ ದ ನಂಬರ್ ಈಸ್ ರಿಪೀಟ್ ಆಗಿದೆ ಇಲ್ಲಿ. ಹಾಗಾಗಿ ಇದು ಈ ಒಂದು ಇದಕ್ಕೆ ಆನ್ಸರ್ ಆಗಲ್ಲ, ಈ ಒಂದು ರೀಡರ್ಗೆ. ಆ ಥರ ಏನಾಗುತ್ತೆ ಇಲ್ಲಿ, ನೆಕ್ಸ್ಟು 98 ಬರುತ್ತೆ, ಇಲ್ಲಿ ನಂಬರ್ ರಿಪೀಟ್ ಆಗಿರಲ್ಲ. ನೆಕ್ಸ್ಟು ಐ ಆಮ್ ದ ಸ್ಮಾಲೆಸ್ಟ್ 2-digit ನಂಬರ್. ಸ್ಮಾಲೆಸ್ಟ್ 2-digit ನಂಬರ್ ಯಾವುದು ಅಂದರೆ 10. ನೆಕ್ಸ್ಟು ಐ ಆಮ್ ದ ಸ್ಮಾಲೆಸ್ಟ್ 2-digit ನಂಬರ್, ಮೈ ಡಿಜಿಟ್ಸ್ ಆರ್ ರಿಪೀಟೆಡ್. ನಾನು ಸ್ಮಾಲೆಸ್ಟ್ 2-digit ನಂಬರ್, ಆದರೆ ನನ್ನದು ಡಿಜಿಟ್ ಏನಾಗಿದೆ, ರಿಪೀಟ್ ಆಗಿದೆ. 10 ಆದಮೇಲೆ ಬರುವಂಥದ್ದು 11 ನಂಬರ್ ಏನಾಗಿದೆ ಅಲ್ಲಿ ರಿಪೀಟ್ ಆಗಿದೆ. ಹಾಗಾಗಿ ಐ ಆಮ್ ದ ಸ್ಮಾಲೆಸ್ಟ್ 2-digit ನಂಬರ್, ಮೈ ಡಿಜಿಟ್ಸ್ ಆರ್ ರಿಪೀಟೆಡ್, ದಟ್ ಈಸ್ 11. ನೆಕ್ಸ್ಟು ಐ ಆಮ್ ದ ಸ್ಮಾಲೆಸ್ಟ್ 2-digit ನಂಬರ್ ವಿತ್ 3 at the 10th place. ಯಾವುದಾಗುತ್ತೆ ಅವಾಗ 30 ಈಸ್ ದ I am the smallest 2-digit number with 3 at the 10th place, that is 30. I am the largest 2-digit number with 2 at the 1 place. ಲಾರ್ಜೆಸ್ಟ್ 2-digit ನಂಬರ್ ಅಂದರೆ ಆಲ್ಮೋಸ್ಟ್ ಅಲ್ಲಿ 90 99 ಅಂತ ಹೇಳ್ತೀವಿ, ಅದು ಲಾರ್ಜೆಸ್ಟ್ ನಂಬರು. ಆದರೆ ಇಲ್ಲೇನು ಕೊಟ್ಟಿದ್ದಾರೆ, 1st ಪ್ಲೇಸಲ್ಲಿ 2 ಇದು ಇರಬೇಕು, ಹಾಗಾಗಿ ದಟ್ ಈಸ್ 92. ನೆಕ್ಸ್ಟು ಮೇಕ್ ಯುವರ್ ಓನ್ ಸಚ್ ಕ್ವಶನ್ಸ್. ಇದೇ ಥರ ನೀವು ಸಹಿತ ಕೆಲವೊಂದಿಷ್ಟು ಪ್ರಶ್ನೆಗಳಾಗಿರ್ಬೋದು, ರಿಡಲ್ ಥರ ಆಗಿರ್ಬೋದು, ಮ್ಯಾಥ್ಸಲ್ಲಿ ಮಾಡಿ ಹೇಳ್ಬೋದು ನೀವು. ಫಾರ್ ಎಕ್ಸಾಂಪಲ್, ಐ ಆಮ್ ದ ಲಾರ್ಜೆಸ್ಟ್ 2-digit ನಂಬರ್ ವಿತ್ 5 at the 1 place, ದಟ್ ಈಸ್ 95. ನೆಕ್ಸ್ಟು ವಲ್ಲಂ ಕಾಲಿ. ಇನ್ ಕೇರಳ, ಓಣಮ್ ಈಸ್ ಸೆಲೆಬ್ರೇಟೆಡ್ ಥ್ರೂ ಅ ಫೇಮಸ್ ಸ್ನೇಕ್ ಬೋಟ್ ರೇಸ್ ಕಾಲ್ಡ್ ಆಸ್ ವಲ್ಲಂ ಕಾಲಿ. ದ ರೇಸ್ ಹ್ಯಾಸ್ ನಿಯರ್ಲಿ ಕಮ್ ಟು ಆನ್ ಎಂಡ್. ಲುಕ್ ಆಟ್ ದ ಪಿಕ್ಚರ್ ಆ್ಯಂಡ್ ಅಬ್ಸರ್ವ್ ದ ಪೊಸಿಷನ್ ಆಫ್ ಈಚ್ ಬೋಟ್. ಇಲ್ಲಿ ಏನು ಕೇರಳದಲ್ಲಿರ್ತಕ್ಕಂಥ ಒಂದು ಫೇಮಸ್ಸು ಓಣಮ್ ಸೆಲೆಬ್ರೇಷನಲ್ಲಿ ಇರ್ತಕ್ಕಂಥ ಒಂದು ಸ್ನೇಕ್ ಬೋಟ್ ರೇಸನ್ನು ನಾವು ಇಲ್ಲಿ ಒಂದು ಪಿಕ್ಚರಲ್ಲಿ ಕೊಟ್ಟಿದ್ದಾರೆ. ಈ ಪಿಕ್ಚರಾಗೆ ನೋಡಿ ನಾವು ಅದನ್ನು ಏನು ಆ ಒಂದು ಗೇಮ್ಗೆ ಏನಂತ ಕರೀತಾರೆ ಅಂದರೆ ವಲ್ಲಂ ಕಾಲಿ ಅಂತ ಕರೀತಾರೆ. ಅದನ್ನು ನೋಡಿಬಿಟ್ಟು ನಾವು ಆ ರೇಸಲ್ಲಿರ್ತಕ್ಕಂಥ ಬೋಟ್ಗಳು ಯಾವುದು ಫಸ್ಟು ಪ್ಲೇಸು, ಸೆಕೆಂಡ್ ಪ್ಲೇಸು, ಅದನ್ನು
ನಾವು ಫೈಂಡ್ ಔಟ್ ಮಾಡಿ ಕೇಳಿರ್ತಕ್ಕಂಥ ಕ್ವಶನ್ಗೆ ಆನ್ಸರ್ ಮಾಡಬೇಕಾಗುತ್ತೆ. ವಿಚ್ ಕಲರ್ ಬೋಟ್ ಕೇಮ್ ಫಸ್ಟ್ ಇನ್ ದ ರೇಸ್? ಯಾವ ಕಲರ್ ಬೋಟು ಫಸ್ಟು ರೇಸಲ್ಲಿ ಫಸ್ಟ್ ಬಂತು? ದಟ್ ಈಸ್ ಅ ರೆಡ್ ಕಲರ್ ಬೋಟ್. ರೆಡ್ ಕಲರ್ ಬೋಟ್ ಈಸ್ ಅ ಫಸ್ಟ್ ಪ್ಲೇಸ್. ನೆಕ್ಸ್ಟು, which color boat is likely to come third place? That is yellow. Next, at which positions are blue and green boat? Fourth place. ಇಲ್ಲಿ ನಾವು ಪಿಕ್ಚರನ್ನು ನೋಡಿ ಮಕ್ಕಳಿಗೆ ತಿಳಿಸ್ಬೇಕಾಗುತ್ತೆ. ಇಲ್ಲಿ ಫೋರ್ತ್ ಪ್ಲೇಸಲ್ಲಿರ್ತಕ್ಕಂಥದ್ದು ಬ್ಲೂ ಆ್ಯಂಡ್ ಗ್ರೀನ್, ಆ ಥರ. ನೆಕ್ಸ್ಟು, ರೈಟ್ ದ ಪೊಸಿಷನ್ ಆಫ್ ಪಿಂಕ್ ಆ್ಯಂಡ್ ಆರೆಂಜ್ ಬೋಟ್ಸ್ ಆನ್ ದ ಬೇಸಿಸ್ ಆಫ್ ದ ಪಿಕ್ಚರ್, ಸೆಕೆಂಡ್ ಆ್ಯಂಡ್ ಫಿಫ್ತ್. ನೆಕ್ಸ್ಟ್, ಲುಕ್ ಎಟ್ ದ ಮಂತ್ ಆಫ್ ಆಗಸ್ಟ್ ಇನ್ ದ ಕ್ಯಾಲೆಂಡರ್ ಗಿವನ್ ಬಿಲೋ. ಇಲ್ಲೊಂದು ಕ್ಯಾಲೆಂಡರ್ ಕೊಟ್ಟಿದ್ದಾರೆ. ಆ ಕ್ಯಾಲೆಂಡ್ರಲ್ಲಿ ಅಂತ ಕೊಟ್ಟಿದ್ದಾರೆ, ವಾರಗಳು ಮತ್ತು ಡೇಟ್ಸ್ ಕೊಟ್ಟಿದ್ದಾರೆ. ಆಮೇಲೆ ಸ್ಪೆಷಲ್ ಇರ್ತಕ್ಕಂಥ ಡೇಟ್, ಯಾವ್ಯಾವ ದಿನ ಏನೇನು ಸ್ಪೆಷಲ್ ಇದೆ. ಇಲ್ಲಿ 15th ಆಗಸ್ಟ್ ನೋಡಿ ರೆಡ್ ಮಾರ್ಕಲ್ಲಿ ಹಾಲಿಡೇಗೂ ಕೊಟ್ಟಿರ್ತಾರೆ. ಜೊತೆಗೆ ಏನಾರ ಸ್ಪೆಷಲ್ ವೆಕೇಷನ್ ಇದ್ರೂ ಸಹಿತ ರೆಡ್ ಮಾರ್ಕಿಂದ ಕ್ಯಾಲೆಂಡ್ರಲ್ಲಿ ಕೊಟ್ಟಿರ್ತಾರೆ. ಇಲ್ಲಿ 15th ಇಂಡಿಪೆಂಡೆನ್ಸ್ ಡೇ ಇದೆ. ನೆಕ್ಸ್ಟು 29th ಓಣಂ, 30 ರಕ್ಷಾಬಂಧನ. ದಿಸ್ ಈಸ್ ಅ 2023 ಕ್ಯಾಲೆಂಡರ್. ಈ ಕ್ಯಾಲೆಂಡ್ರಲ್ಲಿ ಇದು ಯಾವ ತಿಂಗಳು ಅಂದರೆ ಆಗಸ್ಟ್ ತಿಂಗಳದಂಥದ್ದು. ಇಲ್ಲಿ ಇದನ್ನು ಕ್ಯಾಲೆಂಡರ್ ಪ್ರಕಾರ ನೋಡ್ಕೊಂಡು ನಾವೇನು ಮಾಡ್ಬೇಕಾಗುತ್ತೆ, ಇಲ್ಲಿ ಕ್ವಶನ್ಸನ್ನು ಆನ್ಸರ್ ಮಾಡಬೇಕಾಗತ್ತೆ. ಓಣಂ ವಿಲ್ ಬಿ ಸೆಲೆಬ್ರೇಟೆಡ್ ಆನ್ ವಿಚ್ ಡೇ ಆಫ್ ದ ಮಂತ್? ಓಣಂ ಇಲ್ಲಿರ್ತಕ್ಕಂಥ ಒಂದು ಕ್ಯಾಲೆಂಡ್ರಲ್ಲಿ ಓಣಂ ಯಾವ ದಿನ ಇದೆ? 29th ಆಫ್, ದಟ್ ಈಸ್ ಅ ಟ್ಯೂಸ್ಡೇ. ಅವರು ಡೇ ಏನು ಕೇಳಿ ನಾವು ಏನು ಮಾಡಬೇಕಾಗುತ್ತೆ, 29 ಟ್ಯೂಸ್ಡೇ ಅಂತ ನಾವು ಬರಿಬೇಕಾಗುತ್ತೆ. ನೆಕ್ಸ್ಟು, ವೆನ್ ಈಸ್ ದ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟೆಡ್? ಇಂಡಿಪೆಂಡೆನ್ಸ್ ಡೇ ಯಾವಾಗ ಸೆಲೆಬ್ರೇಟ್ ಮಾಡಬೇಕಾಗತ್ತೆ ಅಂದರೆ 15th ಆಫ್ ಆಗಸ್ಟ್. 15th ಅಂತ ಬರೀತೀನಿ ನಾನು, ಯಾಕಂದರೆ ಈಗ ಒಂದು ಕ್ಯಾಲೆಂಡ್ರನ್ನ ನೋಡಿಕೊಂಡು ಅಲ್ಲೇನು ಬರಬೇಕಾಗತ್ತೆ, ನಾವು 15th ಆಫ್ ಆಗಸ್ಟ್ ಅಂತ ಬರಬೇಕಾಗುತ್ತೆ. ನೆಕ್ಸ್ಟು, ರಕ್ಷಾಬಂಧನ ಈಸ್ ಆನ್ 5th ವೆನ್ಸ್ಡೇ ಆಫ್ ದಿಸ್ ಮಂತ್. 5th ವೆನ್ಸ್ಡೇ ರಕ್ಷಾಬಂಧನ. ಅಂದರೆ ಇಲ್ಲಿ ಏನಾಗುತ್ತೆ, ವೆನ್ಸ್ಡೇ 1 2 3 4 5th, ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, 5th ಅಂದರೆ ಎಷ್ಟನೇ ಬುಧವಾರ ಅಂತ ಒಂದು ಅನ್ನಂಗೆ. ರಕ್ಷಾಬಂಧನ ಈ ತಿಂಗಳು ಡ್ಯಾಶ್ ಬುಧವಾರದಂದು ಅಂದರೆ 5th ವೆನ್ಸ್ಡೇ ಆಫ್ ದಿಸ್ ಮಂತ್. ನೆಕ್ಸ್ಟ್, ಜರ್ಸಿ ನಂಬರ್ 17. ದ ಪ್ಲೇಯರ್ ವಿಯರಿಂಗ್ ಜರ್ಸಿ ನಂಬರ್ 17 ಈಸ್ ಅ ಪ್ಲೇಯಿಂಗ್ ವೆರಿ ವೆಲ್. ನಾವು ಈಸ್ ಆರ್ಯ ಮೈ ಫೇವ್ರೆಟ್ ಪ್ಲೇಯರ್. ಈ ಥರ ಏನು ಮಾಡ್ಬೇಕಾಗುತ್ತೆ, ಮಕ್ಕಳು ಏನು ಮಾಡ್ತಾರೆ, ಕೆಲವೊಂದಿಷ್ಟು ನಂಬರ್ಸ್ಗಳನ್ನು ಏನು ಅಲ್ಲೆಲ್ಲೇ ಫೈಂಡ್ ಔಟ್ ಮಾಡಿರ್ತಾರೆ, ನೋಡಿರ್ತಾರೆ. ಅದನ್ನು ನಾವು ಏನು ಮಾಡ್ಬೋದು, ಶಾಲೆಗಳಲ್ಲಿ ಮಕ್ಕಳಿಂದ ಡಿಸ್ಕಸ್ ಮಾಡ್ಬೋದು. ಇದಿಷ್ಟು ಏನಾಗುತ್ತೆ, ಲೆಸನ್ ನಂಬರ್ 1 ದ ಮ್ಯಾಥ್ಸ್ ದ ಅ ಡೇ ಅಟ್ ದ ಬೀಚ್. ಯಾವುದಂದರೆ ಅ ಡೇ ಅಟ್ ದ ಬೀಚ್. ಹಾಗಾಗಿ ಒಂದು ಸಂಪೂರ್ಣ ವಿವರಣೆ ಈ ಒಂದು ವಿಡಿಯೋದಲ್ಲಿ ಇದೆ. ಪಾರ್ಟ್ 1, ಪಾರ್ಟ್ 2 ಸಪ್ರೇಟಾಗಿ. ಹಾಗಾಗಿ ಎಲ್ಲ ಪೂರ್ತಿಯಾಗಿ ವಿಡಿಯೋನ ನೋಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.